ರಾಜಲಾಂಛನ ಸಂಸ್ಥೆಯ ಚಂದಾಪುರ ಘಟಕದ ವತಿಯಿಂದ ಇಂದು ಬೆಸ್ತಮನಹಳ್ಳಿ ಬಳಿ ಇರುವ ಜಂದರ್ ಶುಭ್ ಅಪಾರ್ಟ್ಮೆಂಟ್ನಲ್ಲಿ ಗಿಡ ನೆಡುವ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿತ್ತು. ರಾಜಲಾಂಛನ ಸಂಸ್ಥೆಯ ಮಾರ್ಗದರ್ಶಕರಾದ ಡಿವೈಎಸ್ಪಿ ರಾಜೇಶ್ ಎಲ್ವೈ ರವರು ದೀಪ ಬೆಳಗುವ ಮೂಲಕ ಪುನೀತ್ ರಾಜ್ಕುಮಾರ್ ಪುತ್ಥಳಿಗೆ ಮಾಲಾರ್ಪಣೆ ಮಾಡಿ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿ ಮಾತನಾಡಿದ ಅವರು, ಈ ಬಡಾವಣೆಯಲ್ಲಿ ಪ್ರತಿಯೊಬ್ಬರು ವರ್ಷಕ್ಕೆ ಒಂದು ಗಿಡ ನೆಟ್ಟು ಪೋಷಣೆ ಮಾಡಿ ನಿಮ್ಮ ಮಕ್ಕಳಿಗೆ ಅನುಕೂಲವಾಗುತ್ತದೆ. ದೆಹಲಿಯ ರೀತಿಯಲ್ಲಿ ಮುಂದುವರೆದರೆ ನಮಗೆ ಉಸಿರಾಡಲು ಸಹ ಆಮ್ಲಜನಕ ಸಿಗುವುದಿಲ್ಲ ಎಂದು ಹೇಳಿದರು. ಇನ್ನು ಸಂಸ್ಥೆಯ ಅಧ್ಯಕ್ಷ ವಸಂತ್ ಮಾತನಾಡಿ, ಭೂಮಿಯ ಮೇಲೆ ಉಸಿರಾಡಲು ಯೋಗ್ಯವಾದ ಆಮ್ಲಜನಕ ಕೇವಲ 21% ಮಾತ್ರ ಇದೆ. ಪ್ರತಿಯೊಬ್ಬರು ಗಿಡ ನೆಡುವ ಕಾಯಕ ರೂಢಿ ಮಾಡಿಕೊಳ್ಳಿ ಎಂದು ಹೇಳಿದರು. ರಾಜಲಾಂಛನ ಸಂಸ್ಥೆಯ ಚಂದಾಪುರ ಘಟಕದ ಉಪಾಧ್ಯಕ್ಷ ಶೇಖರ್ ಮಾತನಾಡಿ, ಸುಮಾರು ವರ್ಷಗಳಿಂದ ನಮ್ಮ ಸಂಸ್ಥೆ ಸಾವಿರಾರು ಗಿಡಗಳನ್ನು ಬೆಳೆಸುತ್ತಿದೆ. ಸರ್ಕಾರಿ ಶಾಲೆಯಲ್ಲಿ ಗಿಡ ನೆಟ್ಟರೆ ಅವರು ಸರಿಯಾದ ರೀತಿಯಲ್ಲಿ ಪೋಷಣೆ ಮಾಡುವುದಿಲ್ಲ. ಖಾಸಗಿ ವಲಯದಲ್ಲಿ ಗಿಡಗಳನ್ನು ನೆಟ್ಟರೆ ಮಕ್ಕಳ ರೀತಿ ಸಾಕುತ್ತಾರೆ. ಆದ್ದರಿಂದ ಇಲ್ಲಿ ಗಿಡ ನೆಡುವ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ ಎಂದು ತಿಳಿಸಿದರು. ಇನ್ನು ಶುಭ್ ಅಪಾರ್ಟ್ಮೆಂಟ್ ಅಸೋಸಿಯೇಷನ್ ಅಧ್ಯಕ್ಷ ಕನ್ನಡ ವೆಂಕಟೇಶ್ ಮಾತನಾಡಿ, ಇಲ್ಲಿ ನೆಲೆಸಿರುವ ಎಲ್ಲರೂ ನನ್ನ ಮೇಲೆ ನಂಬಿಕೆ ಇಟ್ಟು ನನಗೆ ಒಂದು ಜವಾಬ್ದಾರಿ ನೀಡಿದ್ದಾರೆ. ಅವರ ಪ್ರೀತಿ ವಿಶ್ವಾಸಕ್ಕೆ ನಾನು ಚಿರಋಣಿ. ಅವರ ನಂಬಿಕೆಗೆ ನಾನು ಎಂದು ದ್ರೋಹ ಮಾಡುವುದಿಲ್ಲ. ನನ್ನ ಕೈಲಾದ ಸಹಕಾರ ನೀಡುತ್ತೇನೆ ಎಂದು ತಿಳಿಸಿದರು. ಇನ್ನು ಕಾರ್ಯಕ್ರಮದಲ್ಲಿ ರಾಜಲಾಂಛನ ಸಂಸ್ಥೆಯ ಮಾರ್ಗದರ್ಶಕದ ಸೂಪರ್ ಕಾಪ್ ಡಿವೈಎಸ್ಪಿ ರಾಜೇಶ್ ಎಲ್ವೈ, ಚಲನಚಿತ್ರ ನಟರಾದ ಜಯಸೂರ್ಯ, ಕೋರ್ ಕಮಿಟಿಯ ಪ್ರಧಾನ ಕಾರ್ಯದರ್ಶಿ ಖಾನ್ ಮಹೇಶ್, ಚಂದಾಪುರ ಘಟಕದ ಅಧ್ಯಕ್ಷರಾದ ವಸಂತ್ ಕುಮಾರ್, ಆನೇಕಲ್ ಘಟಕದ ಅಧ್ಯಕ್ಷರಾದ ರುದ್ರೇಶ್, ಜಿಗಣಿ ಘಟಕದ ಅಧ್ಯಕ್ಷರಾದ ಗಣೇಶ್, ಶುಭ್ ಅಪಾರ್ಟ್ಮೆಂಟ್ ಅಸೋಸಿಯೇಷನ್ ಅಧ್ಯಕ್ಷರಾದ ಕನ್ನಡ ವೆಂಕಟೇಶ್, ಉಪಾಧ್ಯಕ್ಷೆ ಸುನಂದಮ್ಮ, ಚಂದಾಪುರ ಘಟಕದ ಉಪಾಧ್ಯಕ್ಷ ಶೇಖರ್, ಸ್ವಾಮಿ ವಿವೇಕಾನಂದ ಶ್ರಮ ಜೀವಿ ಸಂಘ ಎನ್ನಗರ ಪದಾಧಿಕಾರಿಗಳು, ಅಶ್ವಮೇಧ ಚಾಲಕರ ಸಂಘದ ಪದಾಧಿಕಾರಿಗಳು, ಚಂದಾಪುರ ಘಟಕದ ಸದಸ್ಯರಾದ ಓಂಕಾರಪ್ಪ, ವಿದ್ಯಾ, ಸಂತೋಷ್ ಪಾಟೀಲ್, ರಾಜಾರಾಮ್ ಕಾರಂತ್, ಬಸವರಾಜ್, ಅಡವಪ್ಪ, ಗಿರೀಶ್, ಶ್ರೀನಿವಾಸ್, ಆನೇಕಲ್ ತಂಡದ ಕಾರ್ಯದರ್ಶಿ ರೇಣುಕಾ, ಸರ್ಜಾಪುರ ತಂಡದ ಸದಸ್ಯೆ ಸುಗುಣ, ತಿರುಪಾಳ್ಯ ಮಂಜು, ಅತ್ತಿಬೆಲೆ ರವಿಕುಮಾರ್ ಹಾಗೂ ಅನೇಕ ಸಂಘ ಸಂಸ್ಥೆಗಳು ಈ ಒಂದು ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದರು. ಮುರುಗೇಶ್ ಅವರು ವೇದಿಕೆ ಮೇಲೆ ಬರಬೇಕಂತ ಕೇಳ್ಕೊಂತೀವಿ. ದಯವಿಟ್ಟು ಬನ್ನಿ ಮುರುಗೇಶ್ ಅವರೇ. ಹಾಗೂ ವೈಸ್ ಪ್ರೆಸಿಡೆಂಟ್ ಆದಂತ ಸುನಂದಾ ಮೇಡಮ್ ಅವರಿಗೆ ಮಾಡ್ಕೊಂಡು ಬರ್ತಾ ಇದೆ. ಇವತ್ತು ಈ ಭಾಗದಲ್ಲಿ ಗಿಡವನ್ನು ನೆಡಲಿಕ್ಕೆ ಸಾಕಷ್ಟು ಜನ ಕೈ ಜೋಡಿಸಿದ್ದಾರೆ. ಇವತ್ತು ಒಳ್ಳೊಳ್ಳೆಯ ಕೆಲಸಗಳನ್ನ ಮಾಡಲಿಕ್ಕೆ ನಾವೆಷ್ಟು ಕಾರಣಕರ್ತರಾಗಿದ್ದೀವಿ ಅಂತಂದ್ರೆ, ಒಂದು ಗಿಡವನ್ನ ಒಬ್ಬ ಮನುಷ್ಯ ನೆಟ್ಟರೆ ಅದು ಎಲ್ಲಿಗೆ ತಗೊಂಡು ನಿಲ್ಲುತ್ತೆ ಅನ್ನೋದು ನಾವೆಲ್ಲರೂ ಕೂಡ ಅರ್ಥ ಮಾಡ್ಕೋಬೇಕು. ವೇದಿಕೆ ಮೇಲೆ ಕೂತಿರ್ತಕ್ಕಂಥವ್ರು ತಮ್ಮ ಅಮೃತಾರ್ಥದಿಂದ ದೀಪ ಬೆಳಗೋದ್ರ ಮುಖಾಂತರ ಈ ಒಂದು ಕಾರ್ಯಕ್ರಮಕ್ಕೆ ಚಾಲನೆ ಕೊಡಬೇಕು ಅಂತ ಹೇಳಿ ನಮ್ಮಲ್ಲಿ ಸರಿಯಾದ ಪ್ರಾರ್ಥನೆಯನ್ನ ಮಾಡ್ಕೊಳ್ತಾ ಇದ್ದೀವಿ. ಹೇಳಿದೆ, ಟೈಮ್ ಬೇರೆ ಇಲ್ಲ, ಸೊ ಎರಡೇ ಮಾತು ಮುಗಿಸ್ಬೇಕು. ಈ ಕಾರ್ಯಕ್ರಮ ಭಾಳ ಸೂಪರ್ ಆಗಿದೆ ಅಂತ ಹೇಳ್ತೀನಿ. ಯಾಕಂದರೆ ಒಂದು ಗಿಡ ಹಾಕ್ಬೇಕಂದಾಗ ಎಲ್ಲರಿಗೂ ಒಂದು ಮನೋಭಾವ ಎಲ್ಲರಿಗೂ ಬರೋದಿಲ್ಲ. ಹಾಗೆ ಈ ಕಾರ್ಯಕ್ರಮಕ್ಕೆ ಎಲ್ಲರೂ ಸೇರಿ ಈ ಕಾರ್ಯಕ್ರಮ ನಡೆಸ್ಕೊಡೋದ್ರಿಂದ ಎಲ್ಲರಿಗೂ ಪರಿಸರ ಅಭಿಮಾನಿಗಳ ಒಂದು ಸ್ವಾಗತ ಅಂತ ಕೋರ್ತಿದ್ದೀನಿ ಇಷ್ಟೇ. ಆಮೇಲೆ ಗಿಡಗಳನ್ನ ಒಂದು ಹೆಂಗೆ ಬರ್ತದೆ, ನಮ್ಮ ರಾಜಲಾಂಛನ ಸಂಸ್ಥೆಯಿಂದ 3 ದೇಹಗಳು ಇದೆ: ಪರಿಸರ, ಶಿಕ್ಷಣ, ಅರಿವು. ಯಾಕಂದರೆ ಈ 3 ದೇಹಗಳು ಭಾಳ ಇಂಪಾರ್ಟೆಂಟು ಮನುಷ್ಯನಿಗೆ. ಮೊದಲನೇದಾಗಿ ರಾಜಲಾಂಛನ ಸಂಸ್ಥೆಗೆ ಧನ್ಯವಾದಗಳು ಹೇಳಕ್ಕೆ ಇಷ್ಟಪಡ್ತೀನಿ. ನನ್ನ ಇಲ್ಲಿ ಕರೆದಿದ್ದಕ್ಕಲ್ಲ, ಈ ಒಂದು ಇವೆಂಟನ್ನು ಆರ್ಗನೈಸ್ ಮಾಡಿದ್ದಕ್ಕೆ. ಆ್ಯಂಡ್ ನಾನು ಮೈಕ್ ಕೊಡೋ ಮುಂಚೆ ನಾನು ಹೇಳಿದೆ, ನಾನು ಏನಿದ್ದು ಸ್ಟ್ರೈಟಾಗಿ ಹೇಳ್ಬಿಡ್ತೀನಿ, ಬೇಜಾರು ಮಾಡ್ಕೋಬೇಡಿ ಅಂತ. ನಿಮ್ಮ ರಿಸ್ಕಲ್ಲಿ ಕೊಟ್ಟಿದ್ದೀರಾ, ಅದಕ್ಕೆ ಹೇಳ್ತೀನಿ ಕೇಳಿ. ನನಗೆ ಯಾಕೋ ಇಲ್ಲಿ ನಾನು ಈ ಶೇಡಲ್ಲಿ ಕೂತ್ಕೊಂಡು ಎಲ್ಲ ಬಿಸಿಲಲ್ಲಿ ಕೂತಿದ್ದು ನನಗೆ ಸರಿ ಅನಿಸ್ಲಿಲ್ಲ ಮೊದಲನೇದು. ನೆಕ್ಸ್ಟ್ ಟೈಮ್ ಆದರೆ ಎಲ್ಲರೂ ಕೂಡ ಮಾಡೋಣ. ಆದ್ದರಿಂದ ರಾಜಲಾಂಛನ ಸಂಸ್ಥೆಯಿಂದ ಕಡೆಯಿಂದ ಅಥವಾ ನನ್ನ ಕಡೆಯಿಂದ ಕ್ಷಮೆ. ಆ್ಯಂಡ್ ನಿಮ್ಮ ಈ ತಾಳ್ಮೆಗೆ ಈ ಬಿಸಿಲಲ್ಲಿ ಕೂತ್ಕೊಂಡು ನಾವೆಲ್ಲ ಮಾತೆಲ್ಲ ಕೇಳಿದ್ದಕ್ಕೆ ಅದಕ್ಕೂ ಥ್ಯಾಂಕ್ ಯು ಸೊ ಮಚ್. ಬಟ್
ಇದೆಲ್ಲ ಯೋಚನೆ ಮಾಡ್ತಿರೋದು ನನಗೊಂದು ಪಾಯಿಂಟ್ ಹೊಡಿತು. ಅಂದರೆ ಹಿಂಗೆಲ್ಲ ಬಿಸಿಲಲ್ಲಿ ಕೂತ್ಕೊಂಡು ಇಷ್ಟೊಂದು ಕಷ್ಟಪಡ್ತಾ ಇದ್ದಾರಲ್ಲ ಏನಕ್ಕೆ ಅಂತ. ಸೊ ಅದೇ ಕಾರ್ಯಕ್ರಮದ ಉದ್ದೇಶ ಅಲ್ವಾ. ಮರಗಳಿಲ್ಲ ಇಲ್ಲೆಲ್ಲೂ. ಒಂದಿದ್ರೆ ಆರಾಮಾಗಿ ಅಲ್ಲೆಲ್ಲ ಕೂತ್ಕೊಂಡಾಗ ಹಿಂಗೆ ಆರಾಮಾಗಿ ಹಿಂಗೆ ಕೂತ್ಕೊಂಡಿರ್ಬೋದಿತ್ತೇನೋ. ಬಟ್ ಅದು ಇಲ್ದಿರೋದ್ರಿಂದ ಇವತ್ತು ನಾವು ಹಿಂಗೆಲ್ಲ ಕೂತ್ಕೊಳ್ಳೋಂಗಾಗಿದೆ. ಸೊ ಇನ್ನೊಂದಷ್ಟು ಮರಗಳು ನೆಡೋಣ. ಆ್ಯಂಡ್ ಟೈಮ್ ಕಮ್ಮಿ ಇದೆ ಅಂತ ಹೇಳಿದ್ರು. ಸೊ ಮಾತು ಕಮ್ಮಿ ಮಾಡೋಣ, ಜಾಸ್ತಿ ಮರಗಳು ನೆಡೋಣ. ಥ್ಯಾಂಕ್ ಯು. ಎಲ್ಲರೂ ಕೈ ಜೋಡಿಸಿ. ಅಲ್ಲಿ ಕನಿಷ್ಠ ಅಂದ್ರೂ 65 ಗಿಡನಾದ್ರೂ ಜೀವಂತವಾಗಿ ಬರಬೇಕು. ಏನೋ ಸಣ್ಣ ಪುಟ್ಟ 5 ಡ್ಯಾಮೇಜ್ ಆದ್ರೂ ಹಂಗೇನಾದ್ರೂ ಹೋಯ್ತಂದ್ರೆ ತಕ್ಷಣ 5 ಗಿಡ ಇಲ್ಲಿ ರೀಪ್ಲೇಸ್ಮೆಂಟ್ ಮಾಡಬೇಕು. ಒಂದು ಗಿಡ ನೀವು ತಗೊಂಡಿರ್ಬಾರ್ದು. ನೀವು ಇವತ್ತು ಮಾಡಿದ್ರೆ ಸಾಕು, 3 ವರ್ಷಕ್ಕೆ ನಿಮಗೆ 70 ಮರ ನಿಮ್ಮ ಲೇಔಟಲ್ಲಿ ಇತ್ತು ಇದೆ. ಇನ್ನೂ ಅದನ್ನ ಹೆಚ್ಚಿನದಾಗಿ ಬೆಳೀಲಿ. ಇದೆಲ್ಲ ಸಣ್ಣ ಮಕ್ಕಳಿದ್ದಾರೆ, ಅದರಲ್ಲಿ ಒಳ್ಳೆಯದಾಗುತ್ತೆ. ನಿಮ್ಮ ಲೇಔಟ್ ಗಿಡ ಮರ ಜಾಸ್ತಿ ಆದಷ್ಟು ಫ್ಲಾಟ್ ರೇಟು ಜಾಸ್ತಿ ಆಗುತ್ತೆ. आजा सरगे आजा सरगे ಅಲ್ಲಿ ಗಿಡಕ್ಕೆ ಹಾಕ್ಬೇಕು ಈಗ. ಬನ್ನಿ ಈ ಕಡೆ ಬನ್ನಿ, ಈ ಕಡೆ ಬನ್ನಿ. ಎಲ್ಲ ಎಲ್ಲರ ಕೈಲಿ ಹಾಕು ತೊಗೊಂಡಿದ್ದೀರ ಎಲ್ಲರೂ. ಇದೊಂದು ಗಿಡ ಅಲ್ಲ, ಎಲ್ಲ ಗಿಡಕ್ಕೂ ಹಾಕ್ಬೇಕು. ಕಂಪ್ಲೀಟ್ ಮಾಡಬೇಕು. ಆಯ್ತಾ? ಹಾಂ, ಕಂಪ್ಲೀಟ್ ಮಾಡಿದ್ರೆ ನಮ್ಮ ಊಟ ಕೊಡೋದು ಇವತ್ತು. ಆಯ್ತಾ? ಬನ್ನಿಲ್ಲ ರೆಡಿ. 1 ಇನ್ನು ನಂತರ ದಪ್ಪ ಇದ್ರಿ ನಿನಗೆ ಜಾಗ ಇಲ್ಲ ಅಂದ್ರೆ ಕುಡಿ, ನೀರು ಕುಡಿ. ಬಾ, ನೀರು ಹಾಕೋ. ಬಾ, ನೀರು ನೀವು 3 ಸೇರಿ ಇಲ್ಲಿ ನೀರು ಹಾಕಿ ಇಟ್ಬಿಡು. ಹಾಕ್ತೀರಾ? ರೆಡಿನಾ? 1 Oh, very good. ಅಲ್ಲಿ ಇದು ಬಂಬಿ ತೋಳಿ ನೀರು ತೋಳಿ, ಸ್ವಲ್ಪ ನೀರು ತೋಳಿ. ಇನ್ನ ಹಾಕ್ಬೇಕು. ಆಮೇಲೆ ಕಂಟಿನ್ಯೂ ಮಾಡ್ತೀರಾ? ಪೂರ್ತಿ ಹಾಕ್ತೀರಾ? ಏನಾಗಲ್ಲ ಬಿಡು ಸುಖಿ. ಒಂದು ದಿವಸ ಏನು ಪರಿಸರದ ಕಾಳಜಿ ಅಂಗವಾಗಿ ಜನಾದರ್ ಶುಭ ಲೇಔಟ್ ಅತಿ ಬೆಲೆ ಇರ್ತಕ್ಕಂಥ ಇಲ್ಲಿನ ನಿವಾಸಿಗಳೆಲ್ಲರೂ ನಮ್ಮ ಜೊತೆಯಲ್ಲಿದ್ದಾರೆ. ಮತ್ತು ಇನ್ನೊಂದಷ್ಟು ಜನ ಓಫಾಮ್ ಕಡೆಯಿಂದ ಈ ಕಡೆಯಿಂದೆಲ್ಲ ಬಂದಿದ್ದಾರೆ, ಬನಗಡ ರಸ್ತೆಯಿಂದ, ಮತ್ತು ವಿವೇಕಾನಂದ ಟ್ರಸ್ಟಿಂದ ಅವರಿಂದಷ್ಟು ಜನ ನಮ್ಮ ಜೊತೆ ಸೇರಿಕೊಂಡಿದ್ದಾರೆ. ಈ ರಾಜಲಾಂಛನ ಸಂಸ್ಥೆ ನಾಯಕತ್ವವನ್ನು ವಹಿಸಿಕೊಂಡು ನಮ್ಮ ಚಂದಾಪುರ ಘಟಕ ವಸಂತ ಅವರ ಅಧ್ಯಕ್ಷತೆಯಲ್ಲಿ ಅವರ ಎಲ್ಲ ತಂಡ ಮತ್ತು ಶೇಖರ್ ಓಂಕಾರಪ್ಪ ಎಲ್ಲರೂ ಇದ್ದಾರೆ, ಎಲ್ಲ ಸದಸ್ಯರು ಇದ್ದಾರೆ. ಇವರೆಲ್ಲರೂ ಸೇರಿ ಗಿಡಗಳನ್ನ ನೆಡುವಂಥ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ. ಆದರೆ ಅದು ಇವತ್ತಿಗೆ ಮಾತ್ರ ಮುಗಿಯಲ್ಲ. ಇವತ್ತಿಗೆ ಸುಮಾರು 70 ಗಿಡಗಳನ್ನ ಇಲ್ಲಿ ನೆಟ್ಟು ಆ ಗಿಡಗಳನ್ನ ಉಸ್ತುವಾರಿಗೆ ನೋಡ್ಕೊಳ್ಳೋದಕ್ಕೆ ಈ ಜನಾದರ ಲೇಔಟಿನ ನಿವಾಸಿಗಳು ಒಪ್ಕೊಂಡಿದ್ದಾರೆ. ಅದು ಬಹಳ ಮುಖ್ಯ. ಅವರಿಗೆ ಒಂದು ಚಪ್ಪಾಳೆ ಮಾಡೋಣ. ಸೊ ಅವರು ಈ ಪ್ರತಿ ಗಿಡದ ಜವಾಬ್ದಾರಿ ತಗೊಂಡಿದ್ದಾರೆ. ಈ ಗಿಡ ಮರವಾಗಿ ಹೆಮ್ಮರವಾಗಿ ಬೆಳೆಯುವಂಥದ್ದು ನೋಡ್ಕೊಳ್ಳೋದು ಅವರ ಜವಾಬ್ದಾರಿ. ನಾವೇನಾದರೂ ಮುಂದಿನ ಪೀಳಿಗೆಗೆ ಕೊಡ್ಬೋದು ಅಂತಂದರೆ, ಇವಾಗಿನ ಪರಿಸ್ಥಿತಿನಲ್ಲಿ ಪ್ರತಿದಿನ ವೆಹಿಕಲಿಂದ ಪೊಲ್ಯೂಷನ್ ಇರೋ ಕಡೆ ಖಾಲಿ ಜಾಗ ಎಲ್ಲ ಮನೆಗಳು ಕಟ್ಬಿಡ್ತಾ ಇದ್ದೀವಿ, ರೋಡ್ಗಳೆಲ್ಲ ಇಕ್ಕಟ್ಟು ಆಗ್ತಾ ಇದೆ. ಅಟ್ಲೀಸ್ಟ್ ಮುಂದಿನ ಜನಾಂಗಕ್ಕೆ, ಮುಂದಿನ ಪೀಳಿಗೆಗೆ ಒಂದಷ್ಟು ಗಿಡಗಳನ್ನ ನೆಟ್ಟು ಅವರು ಒಳ್ಳೆ ಗಾಳಿ ಕುಡಿಯೋಂಗೆ ಆಗಲಿ. ಯಾಕಂದರೆ ಇವತ್ತಿನ ದಿವಸ ದೆಹಲಿ ಪರಿಸ್ಥಿತಿ ನೋಡಿದ್ರೆ ಎಲ್ಲರಿಗೂ ಗಾಬರಿ ಆಗುತ್ತೆ. ಇಷ್ಟು ದೂರದಲ್ಲಿ ನೋಡಿದ್ರೆ ತೀರಾ ಹೊಗೆ ಥರ ಕಾಣುತ್ತೆ, ಹಂಗಿದೆ. ಅಲ್ಲಿನ ಇರ್ತಕ್ಕಂಥ ಜನಗಳಿಗೆ ಸಾಕಷ್ಟು ಕಾಯಿಲೆಗಳು ಬರ್ತಾ ಇದೆ. ಒಳ್ಳೆ ಆಮ್ಲಜನಕ ಸಿಗ್ತಾ ಇಲ್ಲ. ಇನ್ನು ಮೊದಲೇ ಒಳ್ಳೆ ಊಟ ಸಿಗ್ತಾ ಇಲ್ಲ, ಕುಡಿಯೋಕ್ಕೆ ಒಂದು ಒಳ್ಳೆ ಗಾಳಿನೂ ಸಿಗಲಿಲ್ಲ ಅನ್ನೋ ಪರಿಸ್ಥಿತಿ ಏನಾಗುತ್ತೆ. ಅದನ್ನೆಲ್ಲ ಮನಸ್ಸಲ್ಲಿ ಇಟ್ಕೊಂಡು ಎಲ್ಲ ಸಹೃದಯಗಳು ಇವತ್ತು ಒಂದಾಗಿದ್ದಾರೆ. ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಿರ್ತಕ್ಕಂಥ ಎಲ್ಲರಿಗೂ ದೇವರು ಒಳ್ಳೇದು ಮಾಡಲಿ.
ಮತ್ತು ಹಾಗೆ ಇದೇ ಚಂದಾಪುರ ಘಟಕದ ಸಂಸ್ಥೆಯು ಮುಂದಿನ ದಿನಗಳಲ್ಲಿ ಇನ್ನೂ 100 ಗಿಡಗಳನ್ನ ನೆಡುವಂಥ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದೆ ಅಲ್ವಾ, ಇದೇ ತಿಂಗಳಲ್ಲಿ. ಸೊ ಇದು ಒಂದು ಸೂಕ್ತವಾದಂಥ ಕಾಲ ಗಿಡಗಳನ್ನ ನೆಡೋದಕ್ಕೆ. ನಂತರ ಜಿಗಣಿ ಘಟಕದ ಅಧ್ಯಕ್ಷರಾದಂಥ ಗಣೇಶ್ ಅವರು ಸಹ ಸಾಕಷ್ಟು ಗಿಡಗಳನ್ನ ನೆಡುವಂಥ ಒಂದು ತಯಾರಿನಲ್ಲಿದ್ದಾರೆ. ಚಂದಾಪುರದ ಎಲ್ಲ ಘಟಕಗಳಿಂದ ಕನಿಷ್ಠ ಈ ವರ್ಷ ಒಂದು 500 ಗಿಡ, ಕನಿಷ್ಠ ಅಷ್ಟಾದರೂ ಗಿಡಗಳು ನೆಡುವಂಥ ಒಂದು ಕಾರ್ಯಕ್ರಮ ಆಗ್ತಾ ಇದೆ. ಸೊ ಎಲ್ಲ ತಂಡದ ಸದಸ್ಯರಿಗೆ, ಅಧ್ಯಕ್ಷರುಗಳಿಗೆ ಒಳ್ಳೆಯದಾಗಲಿ ಅಂತ ಹೇಳಿ ನಾನು ಮಾತಾಡ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ. ನಮಸ್ಕಾರ. ರಾಜರಂಜನಾ ಸಂಸ್ಥೆಯವರು ನನ್ನ ಇಲ್ಲಿ ಕರೆದು ಈ ಒಂದು ಇವೆಂಟ್ಗೆ ನಾನು ಭಾಗಿ ಮಾಡ್ಕೊಂಡಿದ್ದಕ್ಕೆ ಥ್ಯಾಂಕ್ ಯು ಸೊ ಮಚ್. ಸೊ ಇಲ್ಲಿ ನೆಡ್ತಕ್ಕಂಥ ಗಿಡಗಳು ನಾಳೆ ಮರವಾಗಿ ಬೆಳೀಲಿ, ಅದೇ ರೀತಿ ಈ ಸಂಸ್ಥೆ ಕೂಡ ಒಂದು ಹೆಮ್ಮರವಾಗಿ ಬೆಳೀಲಿ ನನ್ನ ಆಸೆ. ಸಾಕಷ್ಟು ಕಡೆ ನಾವು ಗಮನಿಸಿದಂಗೆ ನನಗೆ ತುಂಬ ದಿನಗಳಿಂದ ಒಂದು ಆಸೆ ಇತ್ತು. ಅಂತ ಹೇಳಿದ್ರೆ ನಮ್ಮ ಶಾಲೆಗಳಲ್ಲಿ ಬರೀ ಪುಸ್ತಕಗಳಲ್ಲಿ ಏನಿದೆ ಅದನ್ನು ಮಾತ್ರ ಹೇಳ್ಕೊಡ್ತಾ ಇರ್ತೀವಿ ಹೊರತು ನಮ್ಮ ಸರೌಂಡಿಂಗಲ್ಲಿ ಆ ಊರುಗಳಲ್ಲಿ ಯಾವ್ಯಾವ ಥರ ಮರಗಳಿದೆ, ಯಾವ್ಯಾವ ಥರ ಮರಗಳನ್ನ ನಾವು ಬೆಳೆಸಿದ್ರೆ ಯಾವ್ಯಾವ ಥರ ಉಪಯೋಗಗಳಾಗುತ್ತೆ, ಆ್ಯಂಡ್ ಯಾವ ಥರ ಮರ ಬೆಳೆಸ್ಬೇಕು, ಆ್ಯಂಡ್ ಅದನ್ನು ಹೆಂಗೆ ಬೆಳೆಸ್ಬೇಕು, ಅದರಿಂದ ಏನು ಉಪಯೋಗಗಳಿದೆ, ಇದನ್ನೆಲ್ಲ ಎಲ್ಲೂ ಕಲಿಸ್ಕೊಡೋದಿಲ್ಲ. ಆ್ಯಂಡ್ ಅದನ್ನೆಲ್ಲ ಕಲಿಸ್ಕೊಡ್ಬೇಕು ಅನ್ನೋದು ನನ್ನ ಒಂದು ಉದ್ದೇಶ, ಆ್ಯಂಡ್ ಅದೊಂದು ಆಸೆ ಅಂತ ಹೇಳ್ಬೋದು. ಯಾಕಂದರೆ ನಾವು ಪರಿಸರ ಸಂರಕ್ಷಣೆ ಬಗ್ಗೆ ಮಾತಾಡಿದಾಗ ಕೂಡ ಮರಗಳು ತುಂಬ ಪ್ರಾಮುಖ್ಯತೆ ತಗೊಳುತ್ತೆ ಅಲ್ಲಿ. ನಾವು ಮರಗಳಿದ್ದೇ ಒಂದಷ್ಟು ಜೀವಿಗಳಿರೋದಕ್ಕೆ ಸಾಧ್ಯ. ಆ್ಯಂಡ್ ಪ್ರಕೃತಿಯಲ್ಲಿ ಜೀವಿಗಳು ಒಂದು ಭಾಗ, ನಾವು ಹಂಗೆ ಒಂದು ಜೀವಿ ಅಷ್ಟೇ. ಸೊ ಅದನ್ನೆಲ್ಲ ನಾವು ಪ್ರೊಟೆಕ್ಟ್ ಮಾಡ್ತಾ ಹೋದಾಗ ಒಂದು ಲೈಫ್ ಸರ್ಕಲ್ ಥರ ಬರುತ್ತೆ. ಆ್ಯಂಡ್ ಹೆಂಗಂತ ಹೇಳ್ತಾರೆ, ಒಬ್ಬ ಮನುಷ್ಯ ತನ್ನ ಜೀವನ ಚೆನ್ನಾಗಿ ನಡೆಸಬೇಕಂದ್ರೆ ನಾನೊಬ್ಬನೇ ಸಾಕು, ನಾನೊಬ್ಬನೇ ಬದುಕ್ಬಿಡ್ತೀನಿ ಅನ್ನೋದು ಅಲ್ಲ ಅದು. ಯಾಕಂದರೆ ಅದೇನಾಗುತ್ತೆ, ನಮ್ಮ ಅಕ್ಕಪಕ್ಕ ಇರೋ ಒಂದಷ್ಟು ಸಮಾಜ ಹೆಂಗಿರುತ್ತೋ ನಾವು ಆ ಥರ ವ್ಯಕ್ತಿತ್ವ ತಗೋತೀವಿ. ಆ್ಯಂಡ್ ನಿಮ್ಮ ಅಕ್ಕಪಕ್ಕ ಪರಿಸರಗಳು ಚೆನ್ನಾಗಿದ್ದಾಗ ಆ್ಯಂಡ್ ನೀವು ಒಳ್ಳೆಯ ಒಂದು ಗಾಳಿ ಕುಡಿತಿದ್ದಾಗ ನಿಮ್ಮ ಮನಸ್ಥಿತಿ ಬೇರೆ ಥರ ಇರುತ್ತೆ. ಆ್ಯಂಡ್ ನಾವು ಬದುಕಬೇಕು, ನಾನು ಒಬ್ಬನೇ ಬದುಕಬೇಕು ಅನ್ನೋದಿದೆಯಲ್ಲ, ಅದು ತುಂಬ ಒಂದು ಕೆಟ್ಟ ರೀತಿ ಅಲ್ಲಿ ಒಂದು ನಿಟ್ಟಿನಲ್ಲಿ ನಾವೆಲ್ಲ ಹೋಗ್ತಿದ್ದೀವಿ ಅಂತ ನನಗನ್ಸುತ್ತೆ. ಸಮಾಜ ಆ ರೀತಿಯಲ್ಲಿ ಹೋಗ್ತಿದೆ. ಡೆವಲಪ್ಮೆಂಟ್ ಮಾಡಲಿ, ಬೇಡ ಅಂತ ಹೇಳಲ್ಲ, ಆದರೆ ಈಕ್ವಲಿ ಪರಿಸರನ ಎಲ್ಲ ಸ್ವಲ್ಪ ರಕ್ಷಣೆ ಮಾಡಲಿ. ಆ್ಯಂಡ್ ಒಂದಷ್ಟು ಎಷ್ಟು ನೀವು ಡೆವಲಪ್ಮೆಂಟ್ ಮಾಡ್ತೀರಾ ಅಷ್ಟೇ ಈಕ್ವಲಾಗಿ ಒಂದಷ್ಟು ಮರಗಳನ್ನ ಬೆಳೆಸಿ. ಆ್ಯಂಡ್ ಆಲ್ರೆಡಿ ಇರೋ ಮರಗಳನ್ನ ಕಟ್ ಮಾಡಿ ಏನು ಮಾಡೋಕ್ಕೆ ಹೋಗ್ಬೇಡಿ. ಸಾಕಷ್ಟು ಜಾಗಗಳಲ್ಲಿ ಮರಗಳಿಲ್ಲ ಆಲ್ರೆಡಿ, ಅಲ್ಲಿ ನೀವೇನಾದರೂ ಮಾಡ್ಬೋದಲ್ಲ ಅಂತ ಒಂದು ಸಣ್ಣ ಬೈಕೆ ಅಷ್ಟೇ. ಬಟ್ ಇವತ್ತಿನ ಇಲ್ಲೆಲ್ಲ ಒಂದು ಜನ ಸೇರಿದ್ದಾರೆ, ಒಂದು ಜನ ಸೇರಿಸಿದ್ದಾರೆ. ಸೊ ರಾಜರಂಜನಾ ಸಂಸ್ಥೆಗೆ ಆ್ಯಂಡ್ ಆಲ್ಸೋ ಇಲ್ಲಿ ಸೇರಿರೋಕ್ಕಂಥ ಇಲ್ಲಿ ತುಂಬ ಜನ ಸೇರಿದ್ದಾರೆ. ಸೊ ಯಾರ್ಯಾರು ಇಲ್ಲಿ ಬಂದು ಸೇರಿದಾರೋ ಈ ಒಂದು ಇವೆಂಟ್ಗೆ ಎಲ್ಲರಿಗೂ ಧನ್ಯವಾದಗಳು ಹೇಳೋಕ್ಕೆ ಇಷ್ಟಪಡ್ತೀನಿ. ಅಲ್ಲಿ ಒಂದಷ್ಟು ಹೆಸರುಗಳನ್ನ ನಾನು ಮಾಡ್ತಿದ್ರೆ ದಯವಿಟ್ಟು ಕ್ಷಮಿಸ್ಬಿಡಿ. ಆ್ಯಂಡ್ ಥ್ಯಾಂಕ್ ಯು. ಈ ಕಾರ್ಯಕ್ರಮನ ಹೀಗೆ ಮುಂದೆ ತೊಗೊಂಡು ಹೋಗಿ ನಾವು ಬಂದು ಸಪೋರ್ಟ್ ಮಾಡ್ತೀವಿ. ಥ್ಯಾಂಕ್ ಯು ಸೊ ಮಚ್. ಚಂದಾಪುರ ಘಟಕ ರಾಜಲಾಂಛನ ಸಂಸ್ಥೆ ಕಡೆಯಿಂದ ಗಿಡ ನೆಡುವ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ. ಇವತ್ತು ಜನಾರ್ದನ ಶುಭ ಅಪಾರ್ಟ್ಮೆಂಟಲ್ಲಿ ಸುಮಾರು 70 ಗಿಡಗಳನ್ನು ನಾವು ನೆಟ್ಟಿದ್ದೀವಿ. ಮತ್ತು ಈ ಗಿಡದ ಬೆಳವಣಿಗೆಯನ್ನು ಆ ಜನಾರ್ದನ ಶುಭ ಅಪಾರ್ಟ್ಮೆಂಟ್ ಅವರೇ ಬೆಳೆಸೋ ಜವಾಬ್ದಾರಿಯನ್ನು ತಗೊಂಡಿದ್ದಾರೆ. ನಾವು ಪ್ರತಿ ವರ್ಷ ಚಂದಾಪುರ ಘಟಕ ಹಾಗೂ ಎಲ್ಲ ಸುಮಾರು ರಾಜಲಾಂಛನ ಸಂಸ್ಥೆ ಕಡೆಯಿಂದ ಗಿಡ ನೆಡುವ ಕಾರ್ಯಕ್ರಮಗಳನ್ನು ಮಾಡ್ಕೊಂಡ್ಬಂದಿದ್ದೀವಿ. ಇವತ್ತು ಚಂದಾಪುರ ಘಟಕ ಅದು ಎಲ್ಲರೂ ಸೇರಿ ಸುಮಾರು 1000 ಗಿಡಗಳನ್ನು ನಾವು ನೆಟ್ಟಿದ್ದೀವಿ. ಕಾರಣ ಇವತ್ತು ಆಮ್ಲಜನಕದ ಕೊರತೆ ಭಾಳ ಕಮ್ಮಿ ಇದೆ. ಯಾಕಂದರೆ 21% ಮಾತ್ರ ನಮಗೆ ಒಳ್ಳೆಯ ಗಾಳಿ ಸಿಗ್ತಾ ಇದೆ. ಪ್ರತಿಯೊಬ್ಬರು ಗಿಡಗಳನ್ನು ನೆಡುವಂಥ ಒಂದು ಮನಸ್ಸನ್ನು ಎಲ್ಲರೂ ನನಗೆ ಮಾಡಬೇಕು. ಯಾಕಂದರೆ ಪ್ರತಿ ಮಕ್ಕಳಿಗೆ ನಾವು ಆಸ್ತಿ ಮಾಡ್ತಾಯಿದ್ದೀವಿ, ಆದರೆ ನಾವು ಬದುಕಬೇಕಂದ್ರೆ ಗಾಳಿ ನೀರು ಬೇಕು ಅಂತ ಯಾರೂ ತಿಳ್ಕೊತಾ ಇಲ್ಲ. ಅದೇ ರೀತಿ ಈ ಗಿಡಗಳು ನೆಡೋದ್ರಿಂದ ಒಂದು ಒಳ್ಳೆ ಗಾಳಿ ಸಿಗುತ್ತೆ ಅಂತ ನಾವು ಉದ್ದೇಶದಿಂದ ರಾಜಲಾಂಛನ ಸಂಸ್ಥೆ ಕಡೆಯಿಂದ ನಾವು ಗಿಡಗಳನ್ನು ಪ್ರತಿ ವರ್ಷ ಇಟ್ಕೊಂಡು ಬರ್ತಾನೆ ಇರ್ತೀವಿ. ಅದಕ್ಕೆ ಎಲ್ಲರೂ ಇದೇ ರೀತಿ ಎಲ್ಲ ಸಂಸ್ಥೆಗಳು ಸ್ವಲ್ಪ ಗಿಡ ನೆಡುವ ಕಾರ್ಯಕ್ರಮಗಳು ಮಾಡಿಕೊಂಡ್ರೆ ನಮ್ಮ ಜನಾಂಗಕ್ಕೆ ಮುಂದಿನ ಪೀಳಿಗೆಗೂ ಒಳ್ಳೆ ಗಾಳಿ ಸಿಗುತ್ತೆ ಅಂತ ತಮ್ಮಲ್ಲೆಲ್ಲ ಕೇಳಿಕೊಂಡು ಎಲ್ಲರಿಗೂ ಧನ್ಯವಾದಗಳನ್ನು ಒಪ್ಪಿಸ್ತೇನೆ. ಥ್ಯಾಂಕ್ ಯು. ಇವತ್ತು ರಾಜಲಾಂಛನ ಚಂದಾಪುರ ಘಟಕದಿಂದ ಗಿಡ ನೆಡುವ ಕಾರ್ಯಕ್ರಮವನ್ನು ಅತ್ತಿಬೆಲೆ ಜನಾಗರ ಅಪಾರ್ಟ್ಮೆಂಟ್ ಹಮ್ಮಿಕೊಂಡಿದ್ವಿ. ಅದ್ರ ಜೊತೆಯಲ್ಲಿ ನಮ್ಮ ಈ ಅಪಾರ್ಟ್ಮೆಂಟಲ್ಲಿ ಇರುವಂಥ ಎಲ್ಲ ಸದಸ್ಯರು ನಮಗೆ ತುಂಬ ಹೆಲ್ಪ್ ಮಾಡಿದ್ದಾರೆ. ಸೊ ಹಾಗಾಗಿ ನಾವು ಈ ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ನಿರ್ವಹಿಸಲಿಕ್ಕೆ ಎಲ್ಲ ಇಲ್ಲಿ ಆಗಮಿಸಿದಂಥ ಎಲ್ಲ ಪದಾಧಿಕಾರಿಗಳು, ಎಲ್ಲ ಸದಸ್ಯರಿಗೆ ಹಾಗೂ ಎಲ್ಲ ಜನಗಳಿಗೆ ನಾನು ತುಂಬ ಹೃದಯದ ಧನ್ಯವಾದಗಳು. ಥ್ಯಾಂಕ್ ಯು.
ಲಾರ್ಸ್ ಅಪಾರ್ಟ್ಮೆಂಟ್ ಒಳಗಡೆ ಇವತ್ತು ಗಿಡ ನೆಡೋ ಕಾರ್ಯಕ್ರಮ ನಾವು ಹಮ್ಮಿಕೊಂಡಿದ್ವಿ. ರಾಜಲಾಂಛನ ಸಂಸ್ಥೆ ಚಂದಾಪುರದಿಂದ ಭಾಳ ಯಶಸ್ವಿಯಾಗಿ ಮತ್ತು ನಾವು ಇವತ್ತು ನಮ್ಮ ಆರೋಗ್ಯ ಚೆನ್ನಾಗಿರ್ಬೇಕಂದ್ರೆ ಗಿಡಗಳು ಮೇನ್ ಇಂಪಾರ್ಟೆಂಟ್. ನಮ್ಮ ಗಿಡಗಳು ಚೆನ್ನಾಗಿ ಬೆಳೆಸಿದ್ರು ನಮ್ಮ ಆರೋಗ್ಯ ಆಟೋಮೆಟಿಕಾಗಿ ಚೆನ್ನಾಗಿರುತ್ತೆ ಅಂತೇಳಿ ನಾನು ಇದು ಹೇಳೋದಕ್ಕೆ ಬಯಸ್ತೀನಿ. ಮತ್ತು ಮುಂದಿನ ದಿನಗಳಲ್ಲಿ ಪ್ರತಿಯೊಬ್ಬರು ಗಿಡಗಳು ನೆಟ್ಟು ಒಂದೊಂದು ಗಿಡ ನೆಟ್ಟು ಬೆಳೆಸಿ ಈ ಪರಿಸರನ ಉಳಿಸಬೇಕಾಗಿ ವಿನಂತಿ ಮಾಡಿಕೊಳ್ಳುತ್ತಿದ್ದೇನೆ. ನಾವು ರಾಜಲಾಂಛನ ಸಂಸ್ಥೆ ಕಡೆ ಧನ್ಯವಾದಗಳು. ನಮಸ್ಕಾರ. ರಾಜಲಾಂಛನ ಸಂಸ್ಥೆಯ ಚಂದಾಪುರ ಘಟಕದಿಂದ ಇವತ್ತು ಈ ಜನಾದರ್ ಅಪಾರ್ಟ್ಮೆಂಟ್ ಆವರಣದಲ್ಲಿ ಇವತ್ತು ಗಿಡ ನೆಡುವಂಥ ಕಾರ್ಯಕ್ರಮ ಹಮ್ಮಿಕೊಂಡಿದ್ವಿ. ಇಲ್ಲಿ ಸುಮಾರು ಇವತ್ತು 70ರಿಂದ 80 ಗಿಡಗಳನ್ನ ಹಾಕಿದ್ವಿ. ಆ ಗಿಡಗಳನ್ನ ಬೆಳೆಸುವ ಜವಾಬ್ದಾರಿನೂ ಈಗ ಅಸೋಸಿಯೇಷನ್ ಕೂಡ ತಗೊಂಡಿದೆ. ಈ ಸಲ ನಮ್ಮ ಒಂದು ಘಟಕದ ವತಿಯಿಂದ 500ರಿಂದ 600 ಗಿಡವನ್ನು ಹಾಕಬೇಕು ಅಂತ ನಾವು ಒಂದು ಪ್ಲ್ಯಾನಿಂಗ್ ಇಟ್ಕೊಂಡಿದ್ದೀವಿ. ಒಂದೇನಂತಂದರೆ ಮನೆಗೊಂದು ಮರ ಅನ್ನೋ ಥರ ಪ್ರತಿಯೊಬ್ಬರು ಕೂಡ ಒಂದು ಗಿಡನ ನೆಡಬೇಕು. ಮುಂದಿನ ಪೀಳಿಗೆಗೋಸ್ಕರ ಪರಿಸರನ ಕಾಪಾಡುವಂಥ ಅವಶ್ಯಕತೆ ತುಂಬ ಇದೆ. ಪ್ರತಿಯೊಬ್ಬರು ಗಿಡನ ನೆಡಬೇಕು ಅಂತ ಈ ಮೂಲಕ ತಮ್ಮಲ್ಲಿ ವಿನಂತಿ ಮಾಡ್ತೀನಿ. ಎಲ್ಲರಿಗೂ ನಮಸ್ತೆ. ಇವತ್ತು ಏನೊಂದು ಪರಿಸರ ದಿನಾಚರಣೆ ಪ್ರಯುಕ್ತ ನಾವು ಮುಂಚಿತವಾಗಿ ಕೂಡ ಗಿಡ ನೆಡಬೇಕು ಅಂತ ಒಂದು ಪ್ಲ್ಯಾನ್ ಮಾಡಿದ್ದು ರಾಜಲಾಂಛನ ಸಂಸ್ಥೆ ಚಂದಾಪುರ ಘಟಕದಿಂದ. ಸಾಕಷ್ಟು ಜನ ಕೈ ಜೋಡಿಸಿದ್ದಾರೆ. ಹಾಗೆ ಇಲ್ಲಿ ಶುಭ ಅಪಾರ್ಟ್ಮೆಂಟ್ ಹತ್ರ ಬಂದು ಒಂದು ಜಾಗದ ವ್ಯವಸ್ಥೆಯನ್ನು ಕೂಡ ಮಾಡಿಕೊಟ್ರು. ಹಾಗಾಗಿ ನಾವು ಇಲ್ಲಿ ಒಂದು ಗಿಡ ನೆಡುವ ಮುಖಾಂತರ ಈ ಒಂದು ಪರಿಸರವನ್ನು ಆಚರಣೆ ಮಾಡ್ತಾ ಇದ್ದೀವಿ. ತಾವೆಲ್ಲರೂ ಕೂಡ ಕೈ ಜೋಡಿಸಿದ್ದಕ್ಕೆ ತುಂಬ ಹೃದಯ ಧನ್ಯವಾದಗಳು. ಇನ್ನೂ ಹೆಚ್ಚಿನ ರೀತಿಯಲ್ಲಿ ಗಿಡವನ್ನು ನೆಟ್ಟಿ ಪರಿಸರವನ್ನು ಕಾಪಾಡಬೇಕಾಗಿದೆ. ಇವತ್ತಿನ ಪೀಳಿಗೆಗೆ ಸಾಕಷ್ಟು ಹೊಗೆ ಮಾಲಿನ್ಯಗಳು ಸಾಕಷ್ಟು ಆಗ್ತಾ ಇದೆ. ಹಾಗಾಗಿ ನಾವು ಗಿಡವನ್ನು ನೆಟ್ಟಾಗ ಮಾತ್ರ ನಾವು ಪರಿಸರ ಜೊತೆ ಬದುಕೋಕ್ಕೆ ಸಾಧ್ಯ ಅಂತ ಹೇಳಲಿಕ್ಕೆ ನಾನು ಬಯಸ್ತಾ ಇದ್ದೀನಿ. ಅಲ್ಲ, ಈಗ ಸರ್ಕಾರಿ ಶಾಲೆಗಳು ಮತ್ತು ಸರ್ಕಾರಿ ಗೋಕುಂಟೆ ಇಂಥ ಜಾಗಗಳಲ್ಲೇ ಗಿಡ ನೆಡುವಂಥದ್ದು ಸಂಘ ಸಂಸ್ಥೆಗಳು ಆಯೋಜನೆ ಮಾಡ್ತಾರೆ. ನೀವು ಈ ಅಪಾರ್ಟ್ಮೆಂಟ್ನ ಯಾಕೆ ಆಯ್ಕೆ ಮಾಡ್ಕೊಂಡ್ರಿ? ಅಪಾರ್ಟ್ಮೆಂಟ್ಲಿ ಯಾಕೆ ಆಯ್ಕೆ ಮಾಡ್ಕೊಂಡಿದೆ ಅಂತಂದರೆ ಅವರು ನಮ್ಮನ್ನು ಇನ್ವೈಟ್ ಮಾಡಿದರು. ಅಪಾರ್ಟ್ಮೆಂಟು ಅಧ್ಯಕ್ಷರಾದಂಥ ವೆಂಕಟೇಶ್ ಅವರು, ಸರ್ ಇಲ್ಲಿ ಗಿಡಗಳು ಬೇಕಾಗಿದೆ ನಮಗೆ, ದಯಮಾಡಿ ನಿಮ್ಮ ರಾಜಲಾಂಛನ ಸಂಸ್ಥೆಯವರು ಬೇರೆ ಬೇರೆ ಕಡೆ ಗಿಡಗಳು ಹಾಕ್ತಾ ಇದ್ದೀರಾ, ನಮ್ಮದು ಕೂಡ ಜಾಗ ಇದೆ, ಸಾಲ್ಕೆ ಇಲ್ಲಿ ನಮ್ಮ ಅಪ್ಪು ಸರ್ ಅವರ ಸ್ಟ್ಯಾಚ್ಯೂ ಇದೆ, ಹಾಗಾಗಿ ಇಲ್ಲಿ ತುಂಬ ಜಾಗ ಚೆನ್ನಾಗಿದೆ, ಇಲ್ಲಿ ಬಂದು ನೀವು ಗಿಡಗಳನ್ನ ಹಾಕೊಟ್ರೆ ನಾವು ಅದನ್ನು ಬೆಳೆಸ್ತೀವಿ, ನಾವು ನೋಡ್ಕೊಳ್ತೀವಿ, ಭರವಸೆ ನಿಮಗೆ ಕೊಡ್ತೀವಿ ಅಂತ ಹೇಳಿದಕ್ಕೋಸ್ಕರ ನಾವಿಲ್ಲಿ ಬಂದು ಒಂದು ಕಾರ್ಯಕ್ರಮವನ್ನು ಮಾಡಿ ಅವ್ರಿಗೆ ಒಂದು ಪರಿಸರದ ಬಗ್ಗೆ ಅರಿವನ್ನು ಮೂಡಿಸಿ ಒಂದು ಗಿಡವನ್ನು ಹಾಕೊಟ್ಟಿದ್ದೀವಿ. ಅವ್ರು ಬೆಳೆಸ್ತಾರ ನಂಬಿಕೆ ಇದೆ. ಮತ್ತು ರಾಜಲಾಂಛನ ಸಂಸ್ಥೆ ಗಿಡವನ್ನು ಹಾಕ್ಬಿಟ್ಟು ಸುಮ್ಮನೆ ಕೊಡೋಲ್ಲ, ನಾವು ಕೂಡ ಬಂದು ತಿಂಗಳಿಗೆ ಒಂದು ಸತಿ ಇಲ್ಲ ವಾರಕ್ಕೆ ಒಂದು ಸತಿ ಬಂದು ಅದನ್ನು ಅಬ್ಸರ್ವೇಷನ್ ಮಾಡ್ತಾ ಇರ್ತೀವಿ. ಇನ್ನೂ ಹೆಚ್ಚಿನ ರೀತಿಯಲ್ಲಿ ಗಿಡವನ್ನು ಹಾಕಲಿಕ್ಕೆ ನಾವು ತಯಾರಿದ್ದೀವಿ. ಅಂದರೆ ಗಿಡನ ಸಾಕಿದ್ರೆ ಯಾರು ಬೇಕಾದರೂ ಸಾಕಿದ್ರೆ ಚೆನ್ನಾಗಿ ನೋಡಿಕೊಂಡ್ರೆ ಅಲ್ಲಿ ನೀವು ಗಿಡ ಹಾಕ್ತೀವಿ. ಹೌದು. ಎಲ್ಲರಿಗೂ ನಮಸ್ಕಾರ. ಇವತ್ತು ರಾಜಲಾಂಛನ ಸಂಸ್ಥೆ ಚಂದಾಪುರ ಘಟಕದಿಂದ ಒಂದು 70 ಗಿಡ ನೆಡೋ ಕಾರ್ಯಕ್ರಮನ ಹಮ್ಮಿಕೊಂಡಿದ್ದರು. ಈ 5ಕ್ಕೆ ಪರಿಸರ ದಿನಾಚರಣೆ ಇದರಿಂದ ಅದರ ಮುಂಚಿತವಾಗಿಯೇ ಒಂದು ಕಾರ್ಯಕ್ರಮ ಹಾಕ್ಕೊಂಡಿದ್ರು. ಅದಕ್ಕೆ ನಮ್ಮ ಸ್ವಾಮಿ ವಿವೇಕಾನಂದ ಶ್ರಮಜೀವಿ ಸಂಘದ ಸದಸ್ಯರು ಕರೆದಿದ್ರು. ನಾವು ಕೂಡ ಈ ರಾಜಲಾಂಛನ ಸಂಸ್ಥೆ ಗಂಡ ಕೈಗುಜ್ಜು ಜೋಡಿಸಿ ಈ ಗಿಡ ನೆಡೋ ಕಾರ್ಯಕ್ರಮವನ್ನು ನಮ್ಮ DYSP ರಾಜೇಶ್ ಸರ್ ಅವರ ನೇತೃತ್ವದಲ್ಲಿ ನಾವು ಕೂಡ ಒಂದು ಸಹಕಾರ ಕೊಟ್ಟಿದ್ದೀವಿ. ನಮ್ಮನ್ನು ರಾಜಲಾಂಛನ ಸಂಸ್ಥೆಯವರು ಕರೆದಿದ್ದಕ್ಕೆ ಅವರಿಗೂ ತುಂಬ ಧನ್ಯವಾದಗಳನ್ನು ಹೇಳ್ತಾ ಇದ್ದೀನಿ. ನಮಸ್ಕಾರ. ಮೊದಲನೇದಾಗಿ ಇವತ್ತು ನಮ್ಮ ಶುಭ ಅಪಾರ್ಟ್ಮೆಂಟ್ಸ್ನ ಉಸ್ತುವಾರಿ ಏನು ಪ್ರೆಸಿಡೆಂಟಾಗಿ ಜನ ನನ್ನ ನಂಬಿ ಒಂದು ಪೋಸ್ಟನ್ನು ನನಗೆ ಒಂದು ತಿಂಗಳ ಮುಂಚೆ ಕೊಟ್ಟರು. ಒಬ್ಬ ಕನ್ನಡಿಗನಿಗೆ ಕನ್ನಡತನವನ್ನು, ಕನ್ನಡಿಗರ ಸ್ವಾಭಿಮಾನವನ್ನು, ನಮ್ಮ ಅಪ್ಪು ಬಾಸ್ ಬಿಟ್ಟೋಗಿರುವಂಥ ವ್ಯಕ್ತಿತ್ವವನ್ನು ನಾವು ಮುಂದಿನ ಪೀಳಿಗೆಗೆ ತಿಳಿಸೋಕ್ಕೆ ನಮ್ಮೆಲ್ಲ ಶುಭ ಅಪಾರ್ಟ್ಮೆಂಟ್ಸ್ ಅಭಿಮಾನಿಗಳು ಹಾಗೆ ಎಲ್ಲ ನಿವಾಸಿಗಳು, ಓನರ್ಸ್ಗಳು ನನ್ನ ನಂಬಿ ವೋಟ್ ಮಾಡುವ ಮುಖಾಂತರ ವೆಂಕಟೇಶ್ ಅಣ್ಣವರು ಮುಂದಿನ ದಿನಗಳಲ್ಲಿ ಅಪಾರ್ಟ್ಮೆಂಟ್ಸನ್ನು ಒಂದು ಅಭಿವೃದ್ಧಿಗೊಳಿಸ್ತಾರೆ ಅನ್ನೋ ಒಂದು ವಿಶ್ವಾಸ ಇಟ್ಟು ನಮಗೆಲ್ಲರೂ ವೋಟ್ ಮಾಡಿದಂಥ ಮೊದಲನೇದಾಗಿ ಅವ್ರಿಗೆ ಅಭಿನಂದನೆಗಳು ಸಲ್ಲಿಸ್ತೀನಿ. ಹಾಗೆ ಇವತ್ತು ಗಿಡ ನೆಡುವಂಥ ಕಾರ್ಯಕ್ರಮಕ್ಕೆ ನಮ್ಮ ರಾಜೇಶ್ ಸರ್ ಅವರ ನೇತೃತ್ವದಲ್ಲಿ ಹಾಗೆ ರಾಜಲಾಂಛನ ಸಂಸ್ಥೆಯಿಂದ ಅವರು ಫಸ್ಟ್ ಒಂದು ನನಗೆ ಕರೆ ಮಾಡಿದರು. ವೆಂಕಟೇಶ್ ಅವರೇ, ನೀವೇನು ಉಪವಾಸ ಪುತ್ಥಳಿ ಮಾಡಿದ್ದೀರಾ, ಆ ಜಾಗದಲ್ಲಿ ಗಿಡಗಳು ಹಾಕ್ಬೇಕು ಅಂತ ಅಂದ್ಕೊಂಡಿದ್ದೀವಿ, ನಿಮ್ಮ ಅನಿಸಿಕೆ ಏನು ಅಂತ ಕೇಳಿದಾಗ ನಾನು ಅವ್ರಿಗೆ ಒಂದೇ ಮಾತು ಹೇಳಿದ್ದು, ರಾಜೇಶ್ ಸರ್ ರಾಜಲಾಂಛನ ಸಂಸ್ಥೆಗೆ ಅದರಂಥ ಪುಣ್ಯ ಬೇರೆ ಇನ್ಯಾವುದೂ ಇಲ್ಲ. ಖಂಡಿತವಾಗಲೂ ನಾವು ಕೂಡ ಇದಕ್ಕೆ ಬೆಂಬಲವಾಗಿ ನಿಂತ್ಕೊಂಡು ಇದನ್ನು ಗಿಡ ನೆಡುವಂಥ ಕಾರ್ಯಕ್ರಮ ನಾವು ಪಾಲ್ಗೊಳ್ತೀವಿ ಅಂತೇಳಿ ಒಂದು ಇವತ್ತು ಕಾರ್ಯಕ್ರಮವನ್ನು ರಾಜೇಶ್ ಸರ್ ಬಂದು ಅದ್ಧೂರಿಯಾಗಿ ನೆರವೇರಿಸ್ಕೊಟ್ಟೋಗಿದ್ದಾರೆ. ಇತ್ತನೇ ಗಿಡಗಳನ್ನ ಹಾಕುವ ಮುಖಾಂತರ ಒಂದು ಒಳ್ಳೆಯ ಸಂದೇಶವನ್ನು ಮುಂದಿನ ಪೀಳಿಗೆಗಳಿಗೆ ರಾಜೇಶ್ ಸರ್ ಕೊಟ್ಟಿದ್ದಾರೆ. ಹಾಗೆ ನಾವು ಕೂಡ ಒಬ್ಬ ಪೋಸ್ಟ್ ತಗೊಳ್ಳೋದು ಇಂಪಾರ್ಟೆಂಟ್ ಅಲ್ಲ, ಜನಗಳಿಗೆ
ಏನು ಮಾಡಬೇಕು, ಮುಂದೆ ಇದನ್ನು ಮಾಡಿದರೆ ಏನು ಮುಂದಿನ ಪೀಳಿಗೆಗಳಿಗೆ, ಅಂದರೆ ಹಿರಿಯರು ಹೇಳಿದ್ದಾರೆ ಇವತ್ತಿನ ಪೀಳಿಗೆಗಳೇ ಮುಂದಿನ ಪ್ರಜೆಗಳು ಅಂತ. ಅವ್ರಿಗೆ ಇವೆಲ್ಲನ ತೋರಿಸ್ಕೊಟ್ಟಾಗಲೇ ನಾವೇನು ಮಾಡಬೇಕು ಅಂತ ಆ ಮಕ್ಕಳಿಗೂ ಕೂಡ ಗೊತ್ತಾಗುತ್ತೆ. ಅಂಥದ್ದೊಂದು ಕಾರ್ಯಕ್ರಮವನ್ನು ಶುಭ ಅಪಾರ್ಟ್ಮೆಂಟ್ನಲ್ಲಿ ಮಾಡಿಕೊಡೋಕ್ಕೆ ಎಲ್ಲ ರಾಜೇಶ್ ಸರ್ ಅವರ ಅಭಿಮಾನಿಗಳು ಹಾಗೆ ರಾಜಲಾಂಛನ ಸಂಘದ ಅಧ್ಯಕ್ಷರುಗಳು ನಮಗೊಂದು ಸಪೋರ್ಟ್ ಮಾಡಿದ್ದಕ್ಕೆ ಅವರಿಗೆಲ್ಲರಿಗೂ ಪೂರ್ವಕ ಧನ್ಯವಾದಗಳನ್ನು ಹೇಳಕ್ಕೆ ಇಷ್ಟಪಡ್ತೀನಿ.